ಸೋಷಿಯಲ್ ಮೀಡಿಯಾ ಅಂತ ಪ್ಲಾಟ್ಫಾರ್ಮ್ಗಳನ್ನ ಅಸೂಯೆನ ಬಹಿರಂಗವಾಗಿ ಎಕ್ಸ್ಪ್ರೆಸ್ ಮಾಡ್ತಿರೋವಂಥದ್ದು. ಬರೆಯೋದು ಒಂದು ಕೈ ಆದರೆ ನೋಡಬೇಕು ಅಂತ ಎರಡು ಕಣ್ಣುಗಳು ಕಾಯ್ತಾ ಇದ್ದಾವೆ. ಆ ಕಣ್ಣುಗಳು ನೋಡಿ ಆಶೀರ್ವಾದ ಮಾಡಿದ್ರೆ ಸಾಕು ನಮಗೆ. ನಿಮಗೆ ತುಂಬ ಅಂದರೆ ಎಮೋಷ್ನಲ್ ವಿಷಯ, ಮಗಳ ಮೊದಲನೇ ಸಿನಿಮಾ. ನಾನು ಒಂದೇ ಯಾವಾಗಲೂ ಕೇಳ್ಕೊತೀನಿ ಅವ್ರಿಗೆಲ್ಲರಿಗೂ, ಯಾವಾಗ ಇಬ್ಬರಿಗೂ ಶ್ರದ್ಧೆಯಿಂದ ಇರಿ, ಹಾರ್ಡ್ ವರ್ಕ್ ಮಾಡಿ. ಯಾವಾಗಲೂ ಮನುಷ್ಯ ಎಲ್ಲ ಬಾಗಿಲುಗಳನ್ನು ದಾಟಲೇಬೇಕು, ಅವನು ಸಾವು ಅಂತ ಬರೋವರೆಗೂ, ಅಲ್ಲಿವರೆಗೂ ತಗ್ಗಿ ಬಗ್ಗಿ ನಡಿಬೇಕು. ಅಲ್ಲಿ ನಾವು ತುಂಬ ಆತ್ಮದ ಎಣ್ಣೆ ಚೆನ್ನಾಗಿದ್ರೆ ದೀಪ ಚೆನ್ನಾಗಿ ಉರಿಯುತ್ತೆ, ಇಲ್ಲಾಂದರೆ ಉರಿಯಲ್ಲ. ಅಷ್ಟಕ್ಕೆ ಸಾಲದೆ ಒಬ್ಬ ನೀನಾಸಮ್ ನಮ್ಮ ಫ್ರೆಂಡ್ ಒಬ್ಬರನ್ನ ಮತ್ತೆ ಒಂದು 15 days ಆ ಕ್ಯಾರೆಕ್ಟರ್ನೇ ವರ್ಕ್ಶಾಪ್ ಆಯಿತು. ಈ ಹಿಂದೆ ಬೆನ್ನಿಗೆ ಹೊಡೆದೇ ಬಿಟ್ರು ಇವರು ಒಂದ್ಸರಿ. ಆ ಅಳು ಬಂತಲ್ಲ, ಇವಾಗ ಮಾಡು ಅಂತ ಅನ್ಕೊಂತಾರೆ ಅವಾಗ. ಸರ್ ಈ ಥರ ಸುತ್ತಲಿರೋರ್ನ ಹೀರೋ ಮಾಡಿರ್ತೀರಾ, ಹೀರೋಯಿನ್ಗಳನ್ನ ಮಾಡಿರ್ತೀರಾ. ಒಂದು ವಸ್ತು ಸಿಗಲ್ಲ ಸಡನ್ಲಿ. ಏನೋ ಒಂದು ಸಜೆಷನ್ಗೆ ಒಂದು ಪ್ರಾಪರ್ಟಿ ಇಡಬೇಕಂದ್ರೆ ನಾವು ಮೊದಲೇ ಪ್ಲ್ಯಾನ್ ಆಗಿರಬೇಕು. ಇಷ್ಟೆಲ್ಲ ನಟರನ್ನ ಮಾಡೋಕ್ಕೆ ಏನಂದರೆ ಮೀನು ಆಲದ ಮರ ಶಾಂತವಾಗಿದ್ದರೆ ನಾವು ಔಟ್ಪುಟ್ ನೋಡಿದಾಗ ಹೋರಾಟ ಎಲ್ಲ ಮರ್ತೋಯ್ತಾ? ಮರಿಲಿಲ್ಲ. ಸರಿ, ಪಾಯಿಂಟಲ್ಲಿ ಒಂದು ಮಾತು ಅಂದರೆ ರೀಸೆಂಟ್ಲಿ ಏನಾಗ್ತಿದೆ, ಒಂದಷ್ಟು ಎಲ್ಲರೂ ಅಲ್ಲ, ಒಂದಷ್ಟು ಜನಗಳು ಏನು ಮಾಡ್ತಾರೆ, ಬುಕ್ ಮೈ ಶೋ ಅಂತ ಪ್ಲ್ಯಾಟ್ಫಾರ್ಮ್ಗಳನ್ನ ಅಥವಾ ಸೋಷಿಯಲ್ ಮೀಡಿಯಾ ಅಂತ ಪ್ಲ್ಯಾಟ್ಫಾರ್ಮ್ಗಳನ್ನ ಅಸೂಯೆನ ಬಹಿರಂಗವಾಗಿ ಎಕ್ಸ್ಪ್ರೆಸ್ ಮಾಡ್ತಿರೋವಂಥದ್ದು. ಅಂದರೆ ಒಂದು ಚೆನ್ನಾಗಿ ಆಗ್ತಿದೆ ಅಂತಂದರೆ ಜೊತೆಗಿರೋರೇ ಸುತ್ತಲಿರೋರೇ ಅಸೂಯೆನ ಬಹಿರಂಗವಾಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅದೊಂದು ಪ್ಲ್ಯಾಟ್ಫಾರ್ಮ್ ಆಗ್ಬಿಟ್ಟಿದೆ. ಸೊ ಈ ಒಂದು ವಿಷಯಕ್ಕೆ ಎಲ್ಲೋ ಒಂದು ಕಡೆ ಒಂದಷ್ಟು ಜನ ಹೆದರ್ಕೊಂಡು ಅಥವಾ ಬೇಡಪ್ಪ ತಲೆನೋವೇ ಬೇಡ ಅಂತ ಒಂದು ಸ್ಟೇ ತರೋದು, ಬುಕ್ ಮೈ ಶೋಲ್ಲಿ ಕಮೆಂಟ್ಸ್ ಹಾಕಬೇಡಿ ಅನ್ನೋದು, ಈ ಥರದ್ದೊಂದು ವಿಷಯ ಶುರುವಾಗಿರೋವಂಥದ್ದು. ಇಂಥ ಹೊತ್ತಲ್ಲಿ ಈ ಥರದೊಂದು ಕಂಟೆಂಟು ಇಷ್ಟು ಢೇರಾಗಿ ಮಾಡಿದ್ದೀರಾ, ಇಷ್ಟು ಧೈರ್ಯವಾಗಿ ಮುಂದೆ ಬಂದು ಪ್ರೆಸೆಂಟ್ ಮಾಡ್ತಿದ್ದೀರಾ, ನಿಮ್ಮ ಒಂದು ನಿಲುವು ಈ ಒಂದು ವಿಷಯಕ್ಕೆ ಹೇಗೆ? ಈಗ ಬರೆಯೋದು ಒಂದು ಕೈ ಆದರೆ ನೋಡಬೇಕು ಅಂತ ಎರಡು ಕಣ್ಣುಗಳು ಕಾಯ್ತಾ ಇದ್ದಾವೆ. ಆ ಕಣ್ಣುಗಳು ನೋಡಿ ಆಶೀರ್ವಾದ ಮಾಡಿದ್ರೆ ಸಾಕು ನಮಗೆ. ಅಲ್ಲ ಅಂದರೆ ನಾನು ಹೇಳೋದು ಅಲ್ವಾ? ಏನು ಜಡೇಶ್ ಸರ್, ಬುಕ್ ಮೈ ಶೋದು ನೀವು ಸ್ಟೇ ತರ್ತಾ ಇದ್ದೀರಾ ಅಥವಾ ಹೆಂಗೆ? ಇಲ್ಲ ನಾವು ಸಿನಿಮಾ ಯಾವುದು, ಈ ಸಿನಿಮಾದು ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಕನ್ನಡ ಸಿನಿಮಾ. ಯಾವುದೇ ಹಿಂದಿನ ದಿನ ರಿಲೀಸ್ ಆಗುವಂಥದ್ದು ಆ ಥರದ್ದು ಸೆಲೆಬ್ರಿಟಿ ಶೋ ಇಲ್ಲ. 9 ಗಂಟೆ ಮಾಮೂಲಿ ಶೋಗೆ ರಿಲೀಸ್ ಆಗುತ್ತೆ. ಮತ್ತು ಯಾವುದೇ ಥರದ ಕಾನೂನಿಂದ ತಡೆ ತರುವಂಥದ್ದಿಲ್ಲ. ಅವ್ರು ನೋಡಿ ಟಿಕೆಟ್ ಕೊಟ್ಟು ನೋಡಿರ್ತಾರೋ ಅವರು ಅಭಿವ್ಯಕ್ತಿ ಸ್ವತಂತ್ರ. ಅದು ಯಾಕೆಂದ್ರೆ ನಾನು ಸಿನಿಮಾ ಮಾಡಿರೋದೇ ಅದೇ. ಎಲ್ಲರಿಗೂ ಈಕ್ವಾಲಿಟಿ, ಎಲ್ಲರಿಗೂ ಮಾತಾಡೋ ಹಕ್ಕು ಬೇಕನ್ನೋದು. ನಾನೇ ಕಿತ್ಕೊಂಬಿಟ್ರೆ ಹೇಗೆ ಆಗುತ್ತೆ? ಸೊ ಅದು ಒಂದು ಚರ್ಚೆ ಆಗಿ ಇದೇ ಪ್ರಾಬ್ಲಮ್ ಇದೆ. ಆ ಪ್ರೊಡ್ಯೂಸರು ಎಲ್ಲರೂ ಮಾತಾಡಿದ್ವಿ, ಪ್ರಾಬ್ಲಮ್ ಇದೆ ಅಂದಾಗ ಸಾರ್ ಹೇಳಿದ್ರು, ಬೇಡಪ್ಪ ನಾನು ಸಲಗ ಭೀಮಾ ಹಾಗೇ ಇದು ಮಾಡಿದ್ದೀನಿ, ಹಾಗೇನೇ ಇರಲಿ. ಅವರು ಹೇಳೋರು ನೋಡಪ್ಪ, ಸಿನಿಮಾ ಚೆನ್ನಾಗಿದ್ದರೆ ಯಾರೂ ತಡೆಯೋಕ್ಕಾಗಲ್ಲ. ನಾನು 2 ಹಿಂದಿನ ಸಿನಿಮಾಗಳು ನಾನೇ ಹೀಗೆ ಮಾಡಿರೋದು, ನನಗೂ ಈ ಥರ ಸಮಸ್ಯೆ ಬಂತು. ಚೆನ್ನಾಗಿದ್ದರೆ ಯಾರೂ ತಡೆಯೋಕ್ಕಾಗಲ್ಲ. ಒಬ್ಬ ಹೇಳಿದ್ರೆ 10 ಜನ ಪಾಸಿಟಿವ್ ಹೇಳ್ತಾನೆ ಇರ್ತಾರೆ, ಅದನ್ನ ಯಾರೂ ತಡೆಯೋಕ್ಕಾಗಲ್ಲ. ಬಿಟ್ಬಿಡೋಣ ಅಂತ ಅವರು ಒಂದು ನಿರ್ಧಾರ ತಗೊಂಡು, ಆಯಿತು ಸರ್, ನಮ್ಮ ಸಿನಿಮಾ ಮೂಲ ಉದ್ದೇಶನೇ ಅದು, ಇದ್ರ ಪ್ರಕಾರ ಬಿಟ್ಬಿಡೋಣ ಅಂತ. ಸೊ ನಾವು ಮಾಮೂಲು ಕನ್ನಡ ಸಿನಿಮಾ ಯಾವ ರೀತಿ ರಿಲೀಸ್ ಆಗ್ತಾಯಿದೆ, ಯಾವುದೇ ಅಡೆತಡೆಗಳು ಇಲ್ಲ. ಈ ಬೆಳವಣಿಗೆ ಬಗ್ಗೆ ನಿಮ್ಮ ಒಂದು ಮಾತು ಸರ್? ಗೊತ್ತಿಲ್ಲ, ಅಂದರೆ ಅದು ಯಾಕೆ ಅಂತ ಗೊತ್ತಿಲ್ಲ. ನಾವೆಲ್ಲ ಒಗ್ಗೂಡಿ ಒಗ್ಗಟ್ಟಾಗಿ ನಮ್ಮ ಸಿನಿಮಾನ ನಿಲ್ಲಿಸ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಅದೇ ಬೇರೆ ಸಿನಿಮಾನ ಕೆಳಗೆ ಹಾಕೋದು ಅಥವಾ ನೆಗೆಟಿವ್ ಕಮೆಂಟ್ಗೆ ಪೇ ಮಾಡೋದು ಅಥವಾ ಒಬ್ಬ ವ್ಯಕ್ತಿ ಬಗ್ಗೆ ನೆಗೆಟಿವ್ PR ಮಾಡೋದು, ಅದರಿಂದ ಏನಾಗುತ್ತೆ ಅಂದರೆ ಮನುಷ್ಯನ ಮನಸ್ಸು ಒಂಥರ ತೋಟ ಇದ್ದಂಗೆ. ನೀವು ಕಳ್ಳಿನೇ ಬೆಳೆಸ್ತೀರಾ ಅಂದರೆ 4-5 ವರ್ಷ ಆ ತೋಟ ಹಾಳಾಗುತ್ತೆ. ನಿಮ್ಮ ತೋಟ ಹಾಳು ಮಾಡ್ಕೋಬೇಡಿ. ನಾನು ಸರ್ನ ಹಾಳು ಮಾಡೋಕ್ಕೆ ನಾನು ಟ್ರೈ ಮಾಡಿದ್ರೆ ನನ್ನ ಮನ್ಸು ಹಾಳಾಗುತ್ತಲ್ವ. ಕೆಲವರು ಪಾಪ ಒಂದು ಸ್ವಲ್ಪ ಏನೋ ಸಿಟ್ಟಿರ್ಬೋದು, ಒಂದೇನೋ ಬೇಜಾರಿರ್ಬೋದು, ಅದಕ್ಕೆ ಮಾಡ್ಬೋದು. ಬಟ್ ಆದರೆ ಒಂದ್ಸಲ ಅದು ಮಾಡೋ ಮುಂಚೆ ಅವ್ರು ಯೋಚನೆ ಮಾಡಿದ್ರೆ, ಎಲ್ಲರೂ ಕಷ್ಟಪಟ್ಟ ಸಿನಿಮಾ ಮಾಡೋದು. ನನಗೆ ಅವನನ್ನು ನೋಡಿದ್ರೆ ಅವನಿಗೆ ಇಷ್ಟ ಇಲ್ಲ, ನನಗೆ ಅವ್ನು ನೋಡಿದ್ರೆ ಇಷ್ಟ ಇಲ್ಲದೆ ಇರ್ಬೋದು. ಪಾಪ ಅವನು ಕಷ್ಟಪಟ್ಟೆ ಸಿನಿಮಾ ಮಾಡಿರೋದು, ಅವನು ನನ್ನಷ್ಟೇ ಅಥವಾ ನನಗಿಂತ ಜಾಸ್ತಿ ಶ್ರಮ ಪಟ್ಟಿರ್ಬೋದು. ಸೊ ಸಿನಿಮಾ ಅನ್ನೋ ದೇವರು, ಅದೊಂದು ವಿಚಾರದಲ್ಲಿ ಆ ಒಂದು ಇದು ಬರದೇ ಇದ್ರೆ ಒಳ್ಳೇದು. ಅಂದ್ರೆ ಯಾರನ್ನೋ ಕೆಳಗೆ ಹಾಕ್ಬೇಕು ಅಂತ ಟ್ರೈ ಮಾಡದೇ ಇದ್ರೆ ಒಳ್ಳೇದು. ಎಲ್ಲದೂ ಕೂಡ ಕಾಂಪೀಟ್ ಮಾಡೋಣ. ಸರ್ ಒಂದು ಸಿನಿಮಾ ರಿಲೀಸ್ ಮಾಡ್ತಾರೆ, ನಾನು ಅದಕ್ಕಿಂತ ಒಳ್ಳೆ ಸಿನಿಮಾ ರಿಲೀಸ್ ಮಾಡ್ತೀನಿ, ಅವ್ರ ಮುಂದೆ ತೊಂದರೆ ಇಲ್ಲ. ಅವ್ರ ಸಿನಿಮಾ ಚೆನ್ನಾಗಿದ್ರೆ ನಾನು ಹೋಗ್ಬಿಡ್ತೀನಿ, ಸರ್ ಸಕ್ಕತ್ತಾಗಿತ್ತು ಬಟ್ ನಾನು ಟ್ರೈ ಮಾಡಿದೆ ನೋಡಿ, ಈ ತರ ಇದ್ರೆ ಒಳ್ಳೇದು. ಅದನ್ನ ಬಿಟ್ಟು ಅವ್ರನ್ನ ಕೆಳಗೆ ಹಾಕಿ ನಾನು ಮೇಲೆ ಬರ್ತೀನಿ ಅಂದ್ರೆ ಅದು ಒಳ್ಳೇದಲ್ಲ. ಬಟ್ ಅದು ಅಸ್ವಸ್ಥ ಮನಸ್ಸಿಂದ ಬರುವಂಥದ್ದು. ಹಾಗಿದ್ರೆ ಅವರಿಗೂ ಖುಷಿ ಅಥವಾ ಒಳ್ಳೆ ಸಿನಿಮಾಗಳು ಸಿಕ್ಕು ಅವರು ಹೆಲ್ದಿ ಆಗ್ಲಿ ಅಂತ ಬೇಡ್ಕೊಳ್ಬೇಕಷ್ಟೇ. ಅಂದ್ರೆ ಎಲ್ಲೊಂದ್ ಕಡೆ ಪರ್ಸೆಪ್ಷನ್ಗಳು ಬಿಲ್ಡ್ ಮಾಡೋ ಲೆವೆಲ್ ಇಳಿದ್ಬಿಟ್ಟಿದ್ದಾರೆ ಅನ್ನೋದು ಹೌದು ದುರಂತ. ಹೌದು. ಈಗ ನನಗೆ ಅದರಲ್ಲಿ ಅನಿಸುತ್ತೆ ಯಾವಾಗ್ಲೂ, ಈಗ ಒಬ್ಬ ಮನುಷ್ಯನ ಏಳಿಗೆಗೆ ಅವನಲ್ಲಿರೋ ಅಸೂಯೆ, ದ್ವೇಷ
ರಿಸಲ್ಟ್ ಕೊಡ್ತಾನೇ ಹೋಗುತ್ತೆ. ಅದು ಒಂದು ದಿವಸ ತಮ್ಮನ್ನೇ ಸುಟ್ಟಾಕ್ಬಿಡುತ್ತೆ. ಯಾವಾಗಲೂ ಎಷ್ಟು ಅಂತ ದ್ವೇಷ ಮಾಡ್ತೀರಾ, ಎಷ್ಟು ಅಂತ ಅಸೂಯೆ. ಎಲ್ಲರೂ ಒಂದಾಗಿರಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದು ಒಂದೇ ಯಾವಾಗಲೂ ನಾವೆಲ್ಲ ಇಷ್ಟಪಡೋದು. ಅಂದರೆ ಲೈಕ್ ಯಾರಲ್ಲಿ ಎಷ್ಟು ದ್ವೇಷ ಇದೆಯೋ, ಎಷ್ಟು ಅಸೂಯೆ ಇದೆಯೋ ಅವ್ರಿಗೆ ಅಷ್ಟೇ ಮಾತ್ರ ಏಳಿಗೆ ಆಗೋಕ್ಕೆ ಸಾಧ್ಯ. ಅವೆರಡನ್ನೂ ಬಿಟ್ಟು ನೋಡಿ. ತುಂಬ ಕಾಂಪಿಟೇಟಿವ್ ಅನಿಸುತ್ತೆ ವರ್ಲ್ಡು. ನಾನೇನೋ ಕಾಂಪೀಟ್ ಮಾಡಬೇಕು ಅನಿಸುತ್ತೆ, ನಾನೇನೋ ಅಚೀವ್ ಮಾಡಬೇಕು ಅನಿಸುತ್ತೆ. ಇಲ್ಲಾಂದರೆ ಅದರೊಳಗಡೆ ಆ ಸಣ್ಣ ಬಾವಿಯಲ್ಲಿರೋ ಕಪ್ಪೆ ಥರ ಅಲ್ಲೇ ಇದ್ಬಿಡ್ತೀವಿ ನಾವು. ಎರಡೂ ಬಿಟ್ಟು ನೋಡಿದ್ರೆ ನಮಗೊಂದು ಕಾಂಪಿಟೇಷನ್ ಸಿಗುತ್ತೆ, ಹೆಲ್ದಿ ಕಾಂಪಿಟೇಷನ್. ಅವಾಗ ಸ್ಪೋರ್ಟಿವ್ ಆಗಿ ಯೋಚನೆ ಮಾಡಿ ಬದುಕಬೋದು ನಾವು. ಇಲ್ಲಾಂದರೆ ಅಷ್ಟೆಲ್ಲ ಕಷ್ಟಪಟ್ಟು ಅಷ್ಟೆಲ್ಲ ದೊಡ್ಡ ವಿದ್ಯೆ ಓದಿ ಯಾವುದೋ ಒಂದು ನೆಗೆಟಿವ್ ಕಮೆಂಟಲ್ಲಿ ಹಾಕಿ ಅದನ್ನು ಯಾಕೆ ಕಳ್ಕೊತೀರಾ ಅಲ್ವಾ ಶಟ್ರ? ಯಾಕೆ ಕಳ್ಕೊತೀರಾ? ನೀವೆಲ್ಲ ನಿಜವಾಗ್ಲೂ ಜ್ಞಾನವಂತರು. ಎಷ್ಟು ಚೆನ್ನಾಗಿ ನೀವು ಒಂದು ಕೆಟ್ಟ ಕಮೆಂಟ್ನ ಅಷ್ಟು ಸಾಲುಗಳಲ್ಲಿ ಬರೆಯೋದೇ ಆದರೆ ಅದನ್ನೇ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿ ಯೂಸ್ ಮಾಡಿ. ಈಗ ನಾವು ತಿದ್ಕೋತಿರ್ತೀವಿ, ಪ್ರತಿ ಸಿನಿಮಾಲಿ ನಾವು ತಿದ್ಕೋತೀವಿ. ಲಾಸ್ಟ್ ಸಿನಿಮಾ ಏನು ತಪ್ಪು ಮಾಡಿದ್ದೀವಿ, ಈ ಸಿನಿಮಾ ಏನು ಮಾಡಬೇಕು, ಮುಂದೆ ಏನು ತಪ್ಪು ಮಾಡಬಾರ್ದು ಅಂತ ಯೋಚನೆ ಮಾಡ್ತಿರ್ತೀವಿ. ಇದು ನನ್ನ ಯಾವಾಗಲೂ ಯೋಚನೆ. ಈ ಸಿನಿಮಾದಲ್ಲಿ ತುಂಬ ಮೆಟಾಫರಿಕ್ ಆಗಿ ಒಂದಷ್ಟು ವಿಷಯಗಳನ್ನು ಹೇಳಿರೋ ಥರ ಕಾಣಿಸ್ತಾ ಇದೆ. ಸೊ ಡೈರೆಕ್ಟರ್ಗಿಂತ ನಾನು ರಾಜ್ ಸರ್ ನಿಮ್ಮ ಒಂದು ಅನಾಲಿಸಿಸ್ ಅಥವಾ ನಿಮ್ಮ ಒಂದು ಪರ್ಸ್ಪೆಕ್ಟಿವ್ ಹೇಳ್ಬೋದಾ ಅಂತ. ಇಲ್ಲ, ಮೆಟಫರ್ ಅನ್ನೋದಕ್ಕಿಂತ ಈಗ ಮೆಟಫರ್ಗಳು ಇದ್ರೂ ಕೂಡ ಅದು ನಿಮಗೆ ಸಿನಿಮಾದ ಓವರ್ ಆಲ್ ಎಕ್ಸ್ಪೀರಿಯನ್ಸನ್ನು ಇನ್ನಷ್ಟು ಡೀಪಾಗಿ ನೋಡಿ ತಲೆ ಕೆಡಿಸ್ಕೊಳ್ಳೋಷ್ಟು ಡೀಪ್ ಅಂದರೆ ಆ ಥರ ಇರಲ್ಲ. ಎಲ್ಲದೂ ಅರ್ಥ ಆಗುವಂಥ, ಎಲ್ಲೂ ಸಿಂಪಲ್ ಆಗಿರುವಂಥ ಒಂದು ಪ್ಯೂರ್ ಎಂಟರ್ಟೈನ್ಮೆಂಟ್. ಅದರ ಜೊತೆಗೆ ಒಂದು ಸಮಾನತೆ ಅನ್ನೋದು ಎಲ್ರಿಗೂ, ಅಂದರೆ ಎಲ್ಲರೂ ಸಮಾನರು ಅನ್ನೋದನ್ನು ತುಂಬ ಬಲವಾಗಿ ಆ ಧೋರಣೆಯನ್ನು ಪ್ರತಿಪಾದಿಸುವಂಥ, ಜೊತೆಗೆ ಎಲ್ಲದಕ್ಕಿಂತ ತುಂಬ ಮುಖ್ಯ ಸಂವಿಧಾನ. ನಮ್ಮ ದೇಶದಲ್ಲಿ ಅದೊಂದೇ ಎಲ್ಲದಕ್ಕಿಂತ ಮುಖ್ಯ ಅನ್ನೋದನ್ನು ತುಂಬ ಗಾಢವಾಗಿ ಬಿಂಬಿಸುವಂಥ ಸಿನಿಮಾ. ಸೊ ಅದನ್ನ ಸಿನಿಮಾ ನೋಡಿ 23ನೇ ತಾರೀಕು ನೋಡಿದ್ಮೇಲೆ ಆಮೇಲೆ ನೀವು ಹೇಳಿ. ನಿಮಗೆ ತುಂಬ ಅಂದರೆ ಎಮೋಷ್ನಲ್ ವಿಷಯ, ಮಗಳ ಮೊದಲನೇ ಸಿನಿಮಾ, ನಿಮ್ಮ ಜೊತೆಗೆ ಮಾಡಿರುತ್ತೆ ಸಿನಿಮಾ. ಇನ್ನೊಂದು ವಿಷಯ ಅಂದರೆ ಭಾಷೆ, ಮನೆಯಲ್ಲಿ ಹೆಚ್ಚು ಕಡಿಮೆ ಆ ಭಾಷೆ ಮಾತಾಡೋ ಅಂಥವ್ರು ನೀವಿಬ್ಬರು ನಾವು ನೋಡ್ದಂಗೆ. ಸೊ ಅಂದರೆ ಮಗಳ ಬಗ್ಗೆ ಮಾತಾಡೋ ಥರದ್ದಾದರೆ ಆ್ಯಸ್ ಎ ಆರ್ಟಿಸ್ಟು ಈ ಒಂದು ಸಿನಿಮಾ ಬಗ್ಗೆ, ನೆಪೋಟಿಸಮ್ ಅಲ್ಲ ಇದು. ನೀವು ಅಂದರೆ ಎಲ್ಲರ ಥರನೇ ತುಂಬ ಸೀದಾ ಸಾಧುವಾಗಿ ನೀವು ಸಿನಿಮಾಕ್ಕೆ ಪರಿಚಯ ಮಾಡಿಕೊಡ್ತಿರೋದ್ರಿಂದ ಕೇಳ್ತೇವೆ. ನಾನು ಒಂದೇ ಯಾವಾಗಲೂ ಕೇಳ್ಕೊತೀನಿ ಅವ್ರಿಗೆಲ್ಲರಿಗೂ, ಯಾವಾಗ ಇಬ್ಬರಿಗೂ ಶ್ರದ್ಧೆಯಿಂದ ಇರಿ, ಹಾರ್ಡ್ ವರ್ಕ್ ಮಾಡಿ. ಎಲ್ಲೇ ಹೋದರೂ ತಲೆ ಎತ್ತಿ ಮಾತಾಡ್ಬೇಕಾ ಬೇಡವಾ ಯೋಚನೆ ಮಾಡಿ. ಯಾವಾಗಲೂ ಮನುಷ್ಯ ಎಲ್ಲ ಬಾಗಿಲುಗಳನ್ನು ದಾಟಲೇಬೇಕು. ಅವನು ಸಾವು ಅಂತ ಬರೋವರೆಗೂ ಅಲ್ಲಿವರೆಗೂ ತಗ್ಗಿ ಬಗ್ಗಿ ನಡಿಬೇಕು. ಅದೇ ನಾನು ಹೇಳ್ಕೊಡೋದು ಅವ್ರಿಗೆ. ಅದು ಬಿಟ್ಟರೆ ಇನ್ನೇನೇ ಹೇಳ್ಕೊಡಲ್ಲ. ವಿಷಯಕ್ಕೋಸ್ಕರ, ಅಚೀವ್ಮೆಂಟ್ಗೋಸ್ಕರ ಎದುರಾಕೊಂಡು ಪಾಸಿಟಿವಲ್ಲಿ ಗೆಲ್ಲಿ, ಸುಮ್ಮನೆ ಏನೇನೋ ಎದುರಾಕೊಂಡು ಮೈ ಮೇಲೆ ಹಾಕ್ಕೋಬೇಡಿ ಅಂತ. ಯಾಕಂದರೆ ತುಂಬ ಇವಾಗ ಶೆಟ್ರ್ ಹೇಳ್ದಂಗೆ ಸಿನಿಮಾ ಒಂದು ದೇವರು, ಒಂದು ದೇವಸ್ಥಾನ ಇದ್ದಂಗೆ. ಅದು ಅಲ್ಲಿ ನಾವು ತುಂಬ ಆತ್ಮದ ಎಣ್ಣೆ ಚೆನ್ನಾಗಿದ್ರೆ ದೀಪ ಚೆನ್ನಾಗಿ ಉರಿಯುತ್ತೆ, ಇಲ್ಲಾಂದರೆ ಉರಿಯಲ್ಲ ಅಷ್ಟೇ. ಈ ಕಾಸ್ಟಿಂಗು, ಅಪ್ಪ ಮಗಳ ಕಾಸ್ಟಿಂಗ್ ಮಗಳ ಪಾತ್ರನೇ ಭಾಳ ಮುಖ್ಯ ಇದರಲ್ಲಿ. ಒಂದು ಕಥೆಗೆ ತಿರುವಾಗಿರ್ಬೋದು, ಒಂದು ಆತ್ಮ ಅವ್ರ ಪಾತ್ರನೇ. ಸೊ ನನಗೆ ಕತೆ ಹೇಳಿದಾಗ ನನಗೆ ಆವಾಗ ಇವ್ರದ್ದು ಮುಂಬೈಯಲ್ಲಿ ಆ್ಯಕ್ಟಿಂಗ್ ಟ್ರೈನಿಂಗ್ ಅವರು ಮುಗಿಸ್ಕೊಂಡು ಬಂದಿದ್ರು. ಅವಾಗ ನಾನು ಹೇಳಿದೆ, ಸರ್ ಯಾಕೆ ನಿಮ್ಮ ಮಗಳನ್ನೇ ಹಾಕಬಾರ್ದು ಅಂತ. ಅವರು ನನಗೇನು ಇದು ಒತ್ತಾಯ ಏನು ಹಾಕಬೇಕು ಆ ಥರದ್ದೇನು ನನ್ನ ಮಗಳು ಅಂತ ಹೇಳಿ, ನಿಮ್ಗೆ ಓಕೆ ಆದರೆ ನೀನು ನೋಡು, ಬಟ್ ಮುಂಚೆಗೆ ಅವರು ಪಾತ್ರ ಕೊಟ್ಟು ಸೀನ್ ಕೊಟ್ಟು ನೋಡಿ ಅಂತ ನನಗೆ ಹೇಳಿದ್ರು. ಅವಾಗ ನಾನು ಅವ್ರ ಕ್ಯಾರೆಕ್ಟರ್ ಹೇಳಿ ಕೆಲವು ಸೀನ್ಸ್ ಕೊಟ್ಟು, ಬಟ್ ಮಾಡ್ತಾರೆ, ಆ್ಯಕ್ಟಿಂಗ್ ಗೊತ್ತಿದೆ. ಯಾಕಂದರೆ ಒಂದು ಬ್ಲಡ್ಡಲ್ಲಿ ಮತ್ತು ಅದು ನೋಡ್ತಾ ಬಂದಿದ್ದಾರೆ, ಮತ್ತು ಟ್ರೈನಿಂಗ್ ಎಲ್ಲ ಆಗಿರೋದ್ರಿಂದ ಅಷ್ಟಕ್ಕೆ ಸಾಲದೆ ಸಾರ್ ಓಕೆ ಆದಮೇಲೆ ಇವ್ರಿಗೆ ಸಾರ್ ಮತ್ತೆ ಡ್ರಾಮಾಗೆ ಸೇರಿಸಿದ್ರು. ಅವರು ಕೆಲವು ನಾಟಕಗಳನ್ನ ಮಾಡಿದರು. ಅವರು ಅಷ್ಟಕ್ಕೆ ಸಾಲದೆ ನೀನಾಸಂ ನಮ್ಮ ಫ್ರೆಂಡ್ ಒಬ್ಬರನ್ನ ಮತ್ತೆ ಒಂದು 15 days ಆ ಕ್ಯಾರೆಕ್ಟರ್ನೇ ವರ್ಕ್ಶಾಪ್ ಆಯಿತು. ಸೊ ಇಷ್ಟು ತಯಾರಿ ಮಾಡಿಸಿ ಅವರು ಮತ್ತೆ ನನಗೆ ಸಿನಿಮಾ, ಯಾಕಂದರೆ ಸೆಟ್ಟಲ್ಲಿ
ಅವ್ರಿಗೆ ಅದೊಂದು ನನ್ನ ಮಗಳು ಬರ್ತಾ ಇದ್ದಾಳೆ ಅಂದರೆ ಯಾವುದೇ ಒಂದು ಈಸಿ ತೊಗೋಬಾರ್ದು, ಅವ್ರು ಕರೆಕ್ಟಾಗಿ ನಿರ್ವಹಿಸ್ಬೇಕು. ಆವಾಗ ಸೀನಲ್ಲಿ ಕಾಂಬಿನೇಷನ್ ಇರುವಾಗಾದ್ರೆ ಅವರು ಎದುರುಗಡೆ ಇರೋರು. ಎಷ್ಟೋ ಸಾರಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇವರು ಅವತ್ತಿನ ದಿನ ಇವ್ರು ಶೂಟಿಂಗ್ ಇಲ್ಲ ಅಂದ್ರೂ ಬಂದಿರೋರು, ನೋಡ್ತಾ ಇರೋರು, ಏನು ಡೈರೆಕ್ಟ್ರಿಗೆ ಏನೋ ಹೇಳೋಕ್ಕಾಗದೆ ನಾನು ಹೇಳೋಣ ಅಂತ. ಆ ಥರದ್ದು ಒಂದು ಸಂದರ್ಭದ್ದು ಒಂದು ಸರಿ ಎಮೋಷ್ನಲ್ ಡ್ರಾಮಾ ಸೀನ್ ಇರುವಾಗಾದರೆ ಇನ್ನೂ ಮಾಡಬೇಕಂತ ಇವ್ರಿಗೆ ಜಗಳನೇ ಆಗೋಯ್ತು. ಆ ಥರ ಈ ಹಿಂದೆ ಬೆನ್ನಿಗೆ ಹೊಡೆದೇ ಬಿಟ್ರು ಇವರು ಒಂದು ಸರಿ. ಆ ಅಳು ಬಂತಲ್ಲ, ಇವಾಗ ಮಾಡು ಅಂತ ಅಂದ್ಕೊಂತಾರೆ ಅವಾಗ. ಸರ್ ಈ ಥರ ಹಿಂಗೆ ಕೊಟ್ಟರೆ ಹೆಂಗೆ ಸರ್ ನಾನು ಮಾಡಿಸ್ಲಿ ಅಂತ. ನಿನಗೆ ಎಮೋಷ್ನಲ್ ಸೀನಲ್ಲಪ್ಪ, ಮಾಡಿಸಿ ಅವ್ರು ಮಾಡ್ತಾಳೆ ಅಂತ ಅಂತಾರೆ ಅವಾಗ. ಅಂದರೆ ಅಷ್ಟು ಜವಾಬ್ದಾರಿ ನನಗೆ, ಅಂದರೆ ಅಷ್ಟು ರೆಡಿ ಮಾಡಿ ನನ್ನ ಮಗಳಿದ್ದಾಳೆ ಏನೋ ಡೈರೆಕ್ಟ್ರ್ ಏನೋ ನನಗೋಸ್ಕರ ಮಾಡಿದ್ರೆ ಅದು ಕೊಡಲೇ ಇಲ್ಲ. ಅಷ್ಟು ರೆಡಿ ಮಾಡಿಸಿ ಮತ್ತು ಸೆಟ್ಟಲ್ಲೇ ಇದು ಮಾಡೋದ್ರಿಂದ ಮಾಡಿದ್ರು. ಮೊನ್ನೆ ಡಬ್ಬಿಂಗಲ್ಲೆಲ್ಲ ನೋಡಿದಾಗ ತುಂಬ ಜನ ಅವರು ಆ್ಯಕ್ಟಿಂಗ್ನ ತುಂಬ ಇಷ್ಟಪಟ್ಟಿದ್ದಾರೆ. ಅಂದರೆ ಒಂದು ಅದ್ಭುತವಾಗಿ, ಅಂದರೆ ಆ ಪಾತ್ರನ ನಾನು ಅಂದ್ಕೊಂಡಿರಲಿಲ್ಲ. ಕೆಲವು ಸೀನ್ಗಳಲ್ಲಂತೂ ಎಕ್ಸ್ಟ್ರಾಡಿನರಿ ಖುಷಿ ಆಯಿತು. ಅಂದರೆ ನಾನು 1-2 ಸೀನ್ 3 ಸೀನ್ ನೋಡಿದ ಮೇಲೆ ಕೇಳಿದೆ, ಇದೆಲ್ಲ ಹೆಂಗೆ ಸಾಧ್ಯ? ಇಲ್ಲ ಸರ್, ನಾನು ಮೊದಲಿಂದ ಇಂಟ್ರೆಸ್ಟು, ಅಪ್ಪ ಇರೋದ್ರಿಂದ ನಾನು ಏನೂ ಜಾಸ್ತಿ ಹೇಳ್ತಾ ಇರಲಿಲ್ಲ. ಆ ಥರದ್ದೆಲ್ಲ ಅವ್ರಿಗೆ ಆ ಕಲೆದು ಅಷ್ಟು ಇದೆ. ಮುಂದಿನ ದಿನಗಳಲ್ಲಿ ಒಬ್ಬ ಒಳ್ಳೆ ನಟಿ ಸಿಗ್ಬೋದು ಒಂದು ಕನ್ನಡ ಇಂಡಸ್ಟ್ರಿ, ಅವರೊಂದು ಆಸ್ತಿ ಆಗ್ತಾರೆ ಅಂತ. ನಿಮ್ಮ ಸಿನಿಮಾಗಳಲ್ಲಿ ವಿಶೇಷವಾಗಿ ಅಂದರೆ ನಿಮ್ಮ ಸಿನಿಮಾಗಳ ಕಥೆಗಳಾಗಲಿ ಅಥವಾ ನೀವು ಬರೀ ನೀವು ಹೀರೋ ಆಗಿರಲ್ಲ, ಸುತ್ತಲಿರೋರನ್ನ ಹೀರೋ ಮಾಡಿರ್ತೀರ, ಹೀರೋಯಿನ್ಗಳನ್ನ ಮಾಡಿರ್ತೀರ, ಅಂದರೆ ಆ ಥರದ ಪಾತ್ರಗಳನ್ನು ಸೃಷ್ಟಿಸ್ಕೊತಿದ್ದೀರ ನಿಮ್ಮ ಒಂದು ಸಿನಿಮಾಗಳಲ್ಲಿ ನೋಡಿದಾಗ. ಸೊ ಸಕ್ಸಸ್ಫುಲ್ ಸಿನಿಮಾಗಳೆಲ್ಲವೂ ಕೂಡ ಆ ವಿಚಾರಕ್ಕೆ ಬರೋ ಥರದ್ದಾದರೆ ಆ ಥರದ್ದು ಪಾಸ್ಪಡಿ. ಈ ಸಿನಿಮಾದಲ್ಲಿ ನೋಡಿದಾಗ ಆ ಸಿನಿಮಾ ತುಂಬ ಇದ್ದಾರೆ, ಸುತ್ತಲೂ ಒಂದು ಪಡೆನೇ ಇದೆ. ಅಂದರೆ ರಾಕೇಶ್ ಅಡಿಗ, ಅಭಿ ದಾಸು, ಅಭಿಷೇಕ್ ದಾಸು, ಸಂಪತ್ ಮೈತ್ರೇಯ, ಎಷ್ಟು ಜನ ಇದ್ದಾರೆ, ಗೋಪಾಲ್ ಕೃಷ್ಣ ದೇಶಪಾಂಡೆ. ಅಂದರೆ ಒಂದು ಇಷ್ಟು ದೊಡ್ಡ ಕ್ಯಾನ್ವಾಸು, ಇಷ್ಟು ದೊಡ್ಡ ತಂಡ ಕಟ್ಕೊಂಡು ಇಷ್ಟು ದೊಡ್ಡ ಸ್ಕೇಲಲ್ಲಿ ಸಿನಿಮಾ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ. ಸೊ ಈ ಒಂದು ಜರ್ನಿ ಬಗ್ಗೆ ಮಾತಾಡೋದಾದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಟ್ಯಾಲೆಂಟೆಡ್. ಅಂದರೆ ಆರ್ಟ್ ವಿಚಾರಕ್ಕೆ ನಾನು ಇದೊಂದು ಕೇಳಬೇಕು, ಈ ಪಿರಿಯಡ್ ಡ್ರಾಮಾ ಅಂದರೆ ಈ ಥರದ್ದೊಂದು ಕಾಲಘಟ್ಟದ ಸಿನಿಮಾಗಳು ಮಾಡಬೇಕಾದ್ರೆ ಅಷ್ಟು ಅಥೆಂಟಿಸಿಟಿ ತುಂಬ ಇಂಪಾರ್ಟೆಂಟ್. ಒಂದು ಸಣ್ಣಿದ್ದಾರೆ ಅಲ್ಲಿ ಯಾವುದೋ ಒಂದು ಸಿನಿಮಾಗೆ ವಾಟರ್ ಕ್ಯಾನ್ ಇದೆ ಅಂತಲೇ ಅದನ್ನೇ ಟ್ರಾಲ್ ಮಾಡಿಬಿಟ್ಟಿದ್ರು, ಅಷ್ಟು ಗಮನಿಸಿ ನೋಡ್ತಾರೆ ಇವತ್ತು. ಸೊ ಆ ಒಂದು ವಿಷಯಕ್ಕೆ ಬರೋ ಥರದ್ದಾದರೆ ಈ ಸಿನಿಮಾದ ಹಿಂದಿನ ಶಕ್ತಿಗಳು, ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಒಂದೊಂದು ತುಂಬ ಅಥೆಂಟಿಕ್ಕಾಗಿ ಕಾಣ್ತಿರೋಂಥ ವಿಷಯ ಟ್ರೈಲರ್ ನೋಡಿ ಅನಿಸ್ತಾ ಇದೆ. ಸೊ ನೀವು ಪಯಣಿಸಿದ್ರಿ ಈ ಸಿನಿಮಾ ಉದ್ದಕ್ಕೂ. ಇದಕ್ಕೆ ಮೇನ್ ಕಾರಣ ಆರ್ಟ್ ಡೈರೆಕ್ಟ್ರು, ಸಿನಿಮಾಟೋಗ್ರಫರ್, ಆಮೇಲೆ ನನ್ನ ಡೈರೆಕ್ಷನ್ ಟೀಮ್. ಸೊ ಆ 3 ನಾವುಗಳು ಇದರಲ್ಲೇ ಆ್ಯಕ್ಟಿಂಗ್ ಇದರಲ್ಲಿ ಇದ್ರೂ ಅದು ಸೆಟ್ಟೆಲ್ಲ ಇದೆ. ಆರ್ಟ್ ಡೈರೆಕ್ಟರು ರವಿ ಸಂತಾಯಕ್ಲು ಅವರು, ವೇದ, ವಜ್ರಕಾಯ ಮತ್ತು ಅದೆಲ್ಲ ಮಾಡಿದ್ದಾರೆ. ಮೊನ್ನೆ ಸ್ಟೇಟ್ ಅವಾರ್ಡ್ ಬಂತು ಅವ್ರಿಗೆ, 2 ಸರಿ ಸ್ಟೇಟ್ ಅವಾರ್ಡ್ ತೊಗೊಂಡಿದ್ದಾರೆ. ಸೊ ಅವ್ರು ಸಿಕ್ಕಿದ್ದು ನಮ್ಗೆ ಒಂದು ಸ್ವಲ್ಪ ಲಕ್ಕಿ, ಅದು ಸ್ವಾಮಿ ಥ್ರೋ ಸಿಕ್ಕಿದೆ. ಸ್ವಾಮಿಗೆ ಈ ಥರದ್ದೊಂದು ಮೂವಿ ಮಾಡಿ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನನಗೆ ಅದೊಂದು ಬಡ. ಉಳಿದಿದ್ದೆಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ನೀವು ಹೇಳಿದ್ದು ತುಂಬ ಚಾಲೆಂಜಿಂಗ್. ಅಂದರೆ ಒಂದು ವಸ್ತು ಸಿಗೋಲ್ಲ ಸಡನ್ಲಿ. ಏನೋ ಒಂದು ಸಜೆಷನ್ಗೆ ಒಂದು ಪ್ರಾಪರ್ಟಿ ಇಡಬೇಕಂದ್ರೆ ನಾವು ಮೊದಲೇ ಪ್ಲ್ಯಾನ್ ಆಗಿರಬೇಕು. ಇವಾಗ ಅಂತಂದರೆ ಇಟ್ಬಿಡು ಅಂತ ಇಟ್ಬಿಡ್ಬೋದು. ಇವಾಗ ಹಂಗೆ ಬರಲ್ಲ, ಎಲ್ಲವೂ ಪ್ಲ್ಯಾನ್, ಎಲ್ಲವೂ ಕಾಣಿಸ್ಬಾರ್ದು, ಇದಕ್ಕಿದ್ದಂಗೆ ಸಿಗಲ್ಲ. ಇನ್ನು ತುಂಬ ಕಷ್ಟ. ಬಟ್ ನಾನು 1-2 ಸಿನಿಮಾ ಇದೇ ಥರದ್ದು ಮಾಡಿ ನಾನು ಇದರಿಂದ ಸ್ವಲ್ಪ ಈಗಿನ ಕಾಲಕ್ಕೆ ಬರೋಣ ಅನ್ನೋವಷ್ಟು ಕಷ್ಟನೇ ಅದು, ಆ ಥರದ್ದು ಕಷ್ಟ ಇದೆ. ಮತ್ತು ಇಷ್ಟೆಲ್ಲ ನಟರನ್ನ ಮಾಡೋಕ್ಕೆ ಏನಂದರೆ ಮೀನು ಆಲದ ಮರ ಶಾಂತವಾಗಿದ್ದರೆ ನಾವು ಆಯ್ತಪ್ಪ, ಆಯಿತು, ಓಕೆ ಸರ್, ಇವರು 1 ವಾರ ಇರಲ್ಲ, ನೀವು ದಾಡಿ ಹಂಗೆ ಇಟ್ಕೊಂಡಿರ್ಬೇಕು, ಆಯ್ತಪ್ಪ ಸರ್, ಇವರು 15 ದಿನ ಇರಲ್ಲ ಸರ್, ಆಯ್ತಪ್ಪ, ಓಕೆಪ್ಪ, ಓಕೆ. ಸೊ ಆ ಒಂದು ಇದೆ ಅಲ್ವಾ, ಅದು ಸರ್ ಅವ್ರು ರೆಡಿಯಾಗಿ ಸ್ವಲ್ಪ ಆಯ್ತಪ್ಪ, ಅಲ್ಲಿ ಒಂದು ಚೇರ್ ಹಾಕೋ ಅಲ್ಲಿ ಆರಾಮಾಗಿ. ಸೊ ಆ ಥರದ್ದು ಇದ್ದಿದ್ದರಿಂದ ಅವ್ರು ಅಷ್ಟು ನನಗೆ ಬ್ಯಾಕ್ ಸಪೋರ್ಟ್ ಇರೋದ್ರಿಂದ ನನಗೆ ಅದು ಈಸಿ ಆಗ್ತಾ ಹೋಯ್ತು. ಬಟ್ ಹೋರಾಟ ಇದೆ, ಮಾತ್ರ ದೊಡ್ಡ ಹೋರಾಟ ಇದೆ. ಇಷ್ಟು ಬಳಗನ ಹೋಗೋಕ್ಕೆ ಒಂದು ಹೋರಾಟ ಇದೆ. ಅದಕ್ಕೆ ಸಪೋರ್ಟ್ ಮಾಡಿದ್ದು ಸಾರು. ಆಮೇಲೆ ಸಾರ್ದು ನನ್ನ ಅವ್ರು ಕೊಟ್ಟ ಡೇಟು ಮಿಸ್ ಮಾಡಿ ಮುಂದೆ ಹೋಗಿದ್ದೆ.
ಮತ್ತೆ ಹೋದ್ರೂ ಅದೇ ಒಂದು ಇದರಿಂದ. ಬಟ್ ಅವ್ರಿಗೇನಂದರೆ ಸಿನಿಮಾ ಈ ಸಿನಿಮಾ ಯಾವುದೇ ಕಾರಣಕ್ಕೂ ಒಂದು ಸಿನಿಮಾ ಅನ್ನೋದು ಒಂದು ಬರೀ ನನ್ನ ಸಿನಿಮಾ ಇಲ್ಲ ಜಡೇಶನ್ ಸಿನಿಮಾ ಅಲ್ಲ, ಇದು ಸಿನಿಮಾ, ಇದು ಇಂಡಸ್ಟ್ರಿ. ಈ ಸಿನಿಮಾ ಏನೋ ಆದರೆ ಇಂಡಸ್ಟ್ರಿ ಏನೋ ಆಗುತ್ತೆ, ಆ ಥಾಟಲ್ಲಿ ಅವರು ಯೋಚನೆ ಮಾಡ್ತಾರೆ. ಆ ಕ್ಷಣಕ್ಕೆ ಅವ್ರ ಡೇಟ್ ಇಲ್ಲ ಅಂದರೆ ಏನೇ ಇದ್ರೂ ಮತ್ತೇನೋ ಒಂದು ವ್ಯವಸ್ಥೆ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿಕೊಡ್ತಾರೆ. ತುಂಬ ತೊಂದರೆ ಕೊಟ್ಟೆ ನಾನು ರಾಜು ಸಾರಿಗೆ. ಹೀರೋ ಸರ್ ಇದೇ ಸಿನಿಮಾ ಬದ್ಧರಾಗಿದ್ದರು, ಸ್ವಲ್ಪ ಲೇಟ್ ಆದರೂ ಏನಿದ್ರು. ಬಟ್ ರಾಜು ಸರ್ ಬೇರೆ ಬೇರೆ ಕಮಿಟ್ ಆದ್ರೂ ಅದನ್ನು ಮುಗಿಸಿ ಮತ್ತೆ ಇದನ್ನು ಮಾಡಿ ಈ ಥರದ್ದೆಲ್ಲ ಮಾಡಿಕೊಟ್ರು. ಸೊ ಅದೇ ಈ ಒಂದು ಹೋರಾಟ ಅಂತೂ ಇದೆ. ಔಟ್ಪುಟ್ ನೋಡಿದಾಗ ಹೋರಾಟ ಎಲ್ಲ ಮರ್ತೋಯ್ತಾ? ಮರಿಲಿಲ್ಲ. ಅಂದ್ರೆ ಹಂಗಲ್ಲ, ಅವ್ರಿಗೆ ಪಾಪ ಅವ್ರದೇ ಚಾಲೆಂಜ್ ಇರುತ್ತೆ. ಮತ್ತೇನಂದ್ರೆ ಅವರು ತುಂಬಾ ಸಲ ಅವ್ರು ಏನ್ ಅನುಭವಿಸ್ತಾ ಇರ್ತಾರೆ ನನಗಾಗ್ಲೇ ವಿಜಯ್ ಸರ್ಗೆ ಹೇಳಲ್ಲ, ಅವರು ಹೇಳೋದೇ ಇಲ್ಲ. ಸೊ ಅಂದ್ರೆ ನಾನು ಇಂಡಿ ಫಿಲ್ಮ್ ಮೇಕಿಂಗ್ ಇಂದ ಬಂದವನು, ನಾವು ಹಿಂಗ್ ಪ್ಲಾನ್ ಮಾಡ್ಕೊಂಡ್ರೆ ಅದೇ ಪ್ಲಾನ್ ಅಲ್ಲಿ ಹೋಗ್ತಾ ಇರ್ತೀವಿ. ಸೊ ಅವ್ರು ಫಸ್ಟಿಗೆ ಹೇಳ್ಬಿಟ್ರು 2 ತಿಂಗಳು ಡೇಟ್ ಕೊಡಿ ಮುಗಿಸ್ಬಿಡ್ತೀನಿ, 2 ತಿಂಗಳಲ್ಲಿ 3 ದಿವಸ ಮುಗಿಸಿದ್ರು. ಆಮೇಲೆ ನಂದು ಗಡ್ಡ ತೆಗಿಬೇಕು. ಸೊ ನಾನು ಯಾವುದೋ ಸಿನಿಮಾ ಕಮಿಟ್ ಆಗಿರ್ತೀನಿ, ಮತ್ತೆ ಅಲ್ಲಿಗೆ ಹೋಗ್ಬೇಕು, ಮತ್ತೆ ಇಲ್ಲಿ ಬರ್ಬೇಕು. ಅದು ನನಗೆ ಪ್ಲಾನ್ ಮಾಡಕ್ಕಂದ್ರೆ ನಂಗೆ ಗೊತ್ತೇ ಆಗ್ತಿರ್ಲಿಲ್ಲ, ಕಷ್ಟ ಆಗ್ತಿತ್ತು. ಜೊತೆಗೆ ಇದ್ರಲ್ಲಿ ಇಷ್ಟು ಜನ ಆರ್ಟಿಸ್ಟ್ಗಳು, ಅವ್ರ ಡೇಟ್ ಆಗ್ಬೇಕು, ಇವ್ರ ಡೇಟ್ ಆಗ್ಬೇಕು ಅಂತ. ಫೈನಲಿ ಅದ್ಯಾವುದೂ ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಏನು, ಈ ಸಿನಿಮಾ ಯಶಸ್ವಿ ಸಿನಿಮಾ ಆಗಿ ಇಂಡಸ್ಟ್ರಿಗೆ ಲಾಭ ತರಬೇಕು. ಅದಾದ್ರೆ ನಾವೆಲ್ಲ ಏನ್ ದುಡ್ದಿದೀವಿ ಅದಕ್ಕೆಲ್ಲದಕ್ಕೂ ಒಂದು ಅರ್ಥ ಇದೆ. ಫೈನಲಿ ಅಷ್ಟು ಮಾತ್ರ ಮಾತಾಡ್ಬೋದು. ಜನಗಳಿಗೆ ನಮ್ಮ ಕನ್ನಡದ ಸಿನಿಮಾ ಗೆಲ್ತು ಅಂತ ಅನಿಸ್ಬೇಕು, ಪ್ರೊಡ್ಯೂಸರ್ಗೆ ದುಡ್ಡಾಗಬೇಕು, BG ಸರ್ಗೆ 3ನೇ ಸಿನಿಮಾನು ಯಶಸ್ಸಾಗಬೇಕು, ಜಡೇಶ್ ಇನ್ನೊಂದು ಒಳ್ಳೆ ಸಿನಿಮಾ ಮಾಡೋಷ್ಟು ಅವ್ರಿಗೆ ಶಕ್ತಿ, ಇನ್ನೊಂದು ಒಳ್ಳೆ ಸಿನಿಮಾ ಮಾಡೋಷ್ಟು ಅವರಿಗೆ ಅಂದ್ರೆ ನಂಬಿಕೆ, ಪ್ರೊಡ್ಯೂಸರ್ದಾಗ್ಲಿ ಇಂಡಸ್ಟ್ರಿದಾಗ್ಲಿ ನಂಬಿಕೆ ಬಂದ್ರೆ ಮಿಕ್ಕಿದೆಲ್ಲದೂ ಕೂಡ ಮರ್ತೋಗುತ್ತೆ. ಫೈನಲಿ ಅದೊಂದೇ ಆಗ್ಬೇಕಾಗಿರೋದು. ಅದಾಗುತ್ತಾ ನೋಡೋಣ. ಅಂದ್ರೆ ನನಗೆ ಹೋಪ್ ಇದೆ. 23ನೇ ತಾರೀಕು ನಾ ಕಾಯ್ತಾ ಇದ್ದೀನಿ. ಅಲ್ಲ, ಆ್ಯಕ್ಚುಲಿ ತುಂಬ ಕಷ್ಟ. ಇವ್ರ ಸಪೋರ್ಟ್ ಹಾಗೆ ಇದ್ದಿದ್ದು. ಇವರೆಲ್ಲ ರೆಡಿ ಆಗ್ತಾರೆ, ಇಮಿಡಿಯೇಟ್ ಒಂದು ಲೊಕೇಶನ್ ಇದೆ ಮಾಡ್ಕೊಂಬರೋಣ ಅನ್ನೋಕ್ಕಾಗಲ್ಲ, ಅದಕ್ಕೂ ಒಂದು 15 ದಿನ ಮುಂಚೆ ಸೆಟ್ ಆಗಬೇಕು. ಆ ಥರ ಇದು. ಇವ್ರು ಕೊಟ್ಟರು ಸರ್ ಬಂದುಬಿಡಿ ಸರ್ ಅನ್ನೋಕ್ಕಾಗಲ್ಲ. ಅವ್ರು ಯಾಕೆ ಕೊಡ್ತಾರೆ ಸೆಟ್? ಹಾಗೆ ಸೆಟ್ಟು, ಅದಕ್ಕೆ ಪ್ರೊಡ್ಯೂಸರ್ ಥ್ಯಾಂಕ್ಸ್ ಹೇಳ್ಬೇಕು. ಸೆಟ್ಟು 1 ತಿಂಗಳು 2 ತಿಂಗಳು ಹಾಗೇನೂ ಇದೆ, ಅದೇ ಜಾಗದಿದೆ. ಅವ್ರು ಆ ಸೆಟ್ ಕಾಸ್ಟ್ ಅದೆಲ್ಲ ಸತ್ಯಪ್ರಕಾಶ್ ಸರ್ ತುಂಬ. ಮತ್ತೆ ಇನ್ನೊಂದು ಕಷ್ಟ ಏನಂದ್ರೆ ಇದರ ಲ್ಯಾಂಗ್ವೇಜ್ ಮತ್ತೆ ರಿದಮ್ ಬೇರೆ ಬೇರೆ. ನನಗೆ ಯಾವ ತರ ಅಂದ್ರೆ ಒಂದು ಪಾತ್ರ ಮುಗಿಸಿ ಮುಂದೆ ಹೋಗಿ ಅಭ್ಯಾಸ ನನಗೆ. ಸೊ ಇದರಲ್ಲಿ ನಾನು ಮಾಡ್ಬೇಕು, ಮತ್ತೆ ಯಾವಾಗ್ಲೂ ಬಂದು ಮತ್ತೆ ಅದೇ ರಿದಮ್ಗೆ ಇದು ಮಾಡ್ಬೇಕು, ಮತ್ತೆ ಯಾವತ್ತೂ ಬಂದು ಮತ್ತೆ ಅದೇ ರಿದಮ್ಗೆ ಹೋಗ್ಬೇಕು. ಅದ್ ನನಗೆ ಅಯ್ಯೋ ಹಿಂಗೆ ನಮ್ ಸ್ಕ್ರಿಪ್ಟ್ ಕಳ್ಸಿ ನಾ ಮತ್ತೆ ಯೋಚನೆ ಮಾಡ್ಬೇಕು, ಆ ತರ ಯೋಚನೆ ಮಾಡ್ತಾ ಇದ್ದೆ ನಾನು. ಫಾರ್ಚುನೇಟ್ಲಿ ಅದೇ ಅಂದ್ರೆ ಮಾಡಿದೀನಿ ಅಂತ ಅನ್ಕೋತೀನಿ. ನೋಡೋಣ 23 ಗಡ್ಡ ತೆಗಿಬೇಕಿತ್ತು ಯಾವಾಗ್ಲೂ. ಟ್ರಿಮ್ ಮಾಡ್ಬೇಕು. ತಯಾರಿ ಹೇಗಿತ್ತು ನಿಮ್ಗೆ ಗಡ್ಡ ತೆಗೆದು ಮತ್ತೆ ಆ ಒಂದು ಲುಕ್ ಬರೋದು? ಅದಕ್ಕೂ ಅಂದ್ರೆ ವಿಗ್ ಹಾಕೋದಕ್ಕೆ 1-1.5 ಗಂಟೆ ಕೆಲಸ ಅದು. ಸೊ ಅದ್ ಹಾಕಿದ್ಮೇಲೆ ನನಗೆ ಒಂಚೂರು ವರ್ಗಕ್ಕಾಗಲ್ಲ, ಮಲ್ಗಕ್ಕಾಗಲ್ಲ, ಅದು ಹಾಳಾಗುತ್ತೆ. ನಂಗೆ ಕೂತ್ಕೊಂಡಿರ್ಬೇಕು. ಅಂದರೆ ಇದ್ರಲ್ಲಿ ತುಂಬ ಆರ್ಟಿಸ್ಟ್ ಇಲ್ವಾ ಸರ್, ವಿಗ್ ಹಾಕಿ ಕೂಡ್ಸಿದ್ರೆ ಅಥವಾ ಇವರು ಏನೋ ಮಾಡಿದ್ರೆ ವೆಯ್ಟ್ ಮಾಡಲೇಬೇಕು, ಅವ್ರು ಸರದಿ ಬರಬೇಕು. ಇಷ್ಟು ಜನ ಏನೋ ಬಂದರೆ ಏನಾದರೂ ಒಂದು ಸೀನ್ ಬಂತು ಅಂದರೆ ಎಲ್ಲರದು ನಾನು ಏನೋ ಕ್ಲೋಸ್ ತಗೊಂಬರ್ಬೇಕಂದ್ರೆ ಇವ್ರು ಮಧ್ಯಾಹ್ನ ತೆಗೆದ್ರೆ, ಬೆಳಿಗ್ಗೆ ತೆಗೆದ್ರೆ ಮತ್ತು ಮಧ್ಯಾಹ್ನಕ್ಕೆ ಕರಿತಾ ಇದ್ದೆ. ಸಾರ್ದು ಅಷ್ಟೇ, ಎಲ್ಲರೂ ಆ ಒಂದು ಸಹಿಷ್ಣುತೆ ಇದೆಯಲ್ಲ, ಅದು ದೊಡ್ಡದದು ಈ ಸಿನಿಮಾಗೆ. ಅದೇ ಮೂಲ ಮಂತ್ರ.